ಕೊಟ್ಟಿಲ್ಲ ಅಂದರೆ ಅವರ ಅಮ್ಮನೇ ಶೂಟ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅದೇ ದಯವಿಟ್ಟು ಕೇಳ್ತೀವಿ, ಫೋನ್ ಚಿಕ್ಕ ಮಕ್ಳ ಹತ್ರ ಕೊಡ್ಬಾರ್ದು, ಇಲ್ಲಾಂದ್ರೆ ಅವರೇ ಮಾಡಬೇಕು. ಬಂದಿದ್ದಕ್ಕೆ ಏನು ಗೊತ್ತಾ, ಅದು ನಮ್ಮ ಸ್ವಲ್ಪ ಒಳ್ಳೇದು ಕಲ್ಸ್ಕೊಳ್ಳೋಕ್ಕೇನೆ ಇವಾಗ ಏನೇನೋ ಬರ್ತಾ ಇದೆ, ಅದಕ್ಕೆ ಕೆಟ್ಟದು ಎಲ್ಲ ಬರ್ತಾ ಇದೆ. ಚಿಕ್ಕ ಮಕ್ಳು ಬೇರೆಯವ್ರು ಯಾರಿಗೆ ಚಿಕ್ಕ ಮಕ್ಳಿಗೆ ಕೊಡಬೇಡ ಫೋನು, ಓದೋಕ್ಕೆ ಇಂಟ್ರೆಸ್ಟ್ ಕೊಡಿ ಅವ್ರಿಗೆ ನೀವು ಹೇಳ್ಕೊಡಿ. ಎಕ್ಸಾಮ್ ಬೇರೆ ಬರ್ತಾ ಇದ್ದೀವಿ, 24 ಎಕ್ಸಾಮು. ಸಿಗರೇಟು ಅದೆಲ್ಲ ಅಲ್ಲಿ ಇದೆ, ಎಲ್ಲ ಅಂಗಡಿ ಕೂಡ ಅಲ್ಲಿ ಇದೆ, ಅದೆಲ್ಲ ಬ್ಯಾನ್. ನನ್ನ ಹೆಸರು ರಿತುನ್ ರಾಮ್. ಎಷ್ಟು ಕ್ಲಾಸ್? 8B ಸೆಕ್ಷನ್. ಯಾವ ಸ್ಕೂಲು? ಗಾಂಧಿ ದಶಲ ಶ್ರೀರಾಮಪುರಂ. ಹೌದಾ? ಈಗ 16 ವರ್ಷದೊಳಗಡೆ ಮಕ್ಕಳನ್ನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬಿಡುತ್ತಾ ಸರ್ಕಾರ ಬ್ಯಾನ್ ಮಾಡಬೇಕು ಅಂತಿದೆ. ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡ್ಬೇಕಾ ಬೇಡವಾ? ಬ್ಯಾನ್ ಮಾಡೋದು ಏನೆಲ್ಲ ಬ್ಯಾನ್ ಮಾಡಬೇಕು? ಇನ್ಸ್ಟಾಗ್ರಾಮ್ ಮಾಡಬೇಕು, ಫೇಸ್ಬುಕ್, ವಾಟ್ಸಪ್, ಫ್ರೀ ಫೈರ್, ಪಬ್ಜಿ ಎಲ್ಲರೂ ಬ್ಯಾನ್ ಮಾಡಬೇಕು. ಎಲ್ಲರೂ ಬ್ಯಾನ್ ಮಾಡಿಬಿಡಿ. ಏನೆಲ್ಲ ಅನಾನುಕೂಲ ಇದೆ, ಏನೆಲ್ಲ ತೊಂದರೆ ಇದೆ ಅದರಿಂದ? ಕಣ್ಣು ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಬಾಯಿ ನೋವ್ತಾ ಇದೆ, ಆಮೇಲೆ ಸೂಸೈಡ್ ಎಲ್ಲ ಮಾಡ್ತಾರೆ. ಏನಾಗ್ತಿದೆ? ಆಮೇಲೆ ಸ್ವಲ್ಪ ಮೆಂಟ್ಲು ಥರ ಆಗ್ಬಿಡ್ತಾರೆ. ಏನು ಮಾಡೋಣ ಅಂತ ಗೊತ್ತಿಲ್ಲ. ಅದು ವಿಡಿಯೋ ಎಲ್ಲ ನಮಗೆ ಬರುತ್ತೆ, ಏನೇನೋ ಮಾಡ್ತಾರೆ ಅದರಲ್ಲಿ, ಏನು ಯೂಸ್ ಇಲ್ಲ. ಸೂಸೈಡ್ಲ ಮಾಡ್ತಾರೆ. ಅದಕ್ಕೆ ಫೋನ್ ತಗೋದ್ರೆ ಕೊಟ್ಟಿಲ್ಲ ಅಂದರೆ ಅವರ ಅಮ್ಮನೇ ಶೂಟ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅದೇ ಸಾಯಿಸ್ಬಿಡ್ತಾರೆ, ಅವನಪ್ಪ ಸಿಸ್ಟರ್ ಎಲ್ಲರೂ ಸಾಯಿಸ್ಬಿಡ್ತಾರೆ. ಮೊಬೈಲ್ ಕೊಡ್ಲಿಲ್ಲ ಅಂತ, ಮೊಬೈಲ್ ಕೊಡ್ತಿಲ್ಲ ಅಂತೆ. ಆ ಥರ ಎಲ್ಲ ಆಗ್ತಾ ಇದೆ ಒಂದರಲ್ಲಿ. ಸರ್ಕಾರ ಈ ಥರ ಎಲ್ಲ ಮಾಡ್ತಿರೋ ಕಾರ್ಯಕ್ರಮ ಮಾಡ್ತಾರೆ. ಎಷ್ಟೆಲ್ಲ ಪೇರೆಂಟ್ಸ್ ಎಲ್ಲ ದಯವಿಟ್ಟು ಕೇಳ್ತೀವಿ, ಫೋನ್ ಚಿಕ್ಕ ಮಕ್ಳ ಹತ್ರ ಕೊಡ್ಬಾರ್ದು, ಇಲ್ಲಾಂದ್ರೆ ಅವರೇ ಕೆಟ್ಟೋಗ್ತಾರೆ. ನಾವು ಹೇಳೋದು ಹೇಳ್ಬಿಟ್ಟಿದ್ದಾವೆ, ನೀವು ಕೇಳಿಸ್ಕೊಂಡು ಏನಾದರೂ ಮಾಡಿ. ಇದು ನಿಮ್ಮ ಪಕ್ಕದ ಮನೆ ಎಲ್ಲ ಹೇಳ್ಬಿಡಿ, ಯಾರು ಚಿಕ್ಕ ಮಕ್ಕಳಿಗೆ ಕೊಡಬೇಡ ಫೋನ್ ಎಲ್ಲ. ನೀವು ಕೂಡ ಕೊಡ್ತಾರೆ ಫೋನ್. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಇನ್ನೇನೆಲ್ಲ ಬ್ಯಾನ್ ಎಲ್ಲ ಮಾಡಬೇಕು? ಚಿಕ್ಕ ಮಗು ಹೇಳುತ್ತೆ ಚಪ್ಪಲಿ ಕೈಗೆ ಹೊಡಿತೆ, ಫೋನ್ ಎಲ್ಲ ಕೊಡೋಲ್ಲ ಅಂತೆ, ಚಪ್ಪಲಿ ಕೈಗೆ ಹೊಡಿತಾ ಇದೆ ಇವಾಗ. ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಜೊತೆಗೆ ಇನ್ನೇನೆಲ್ಲ ಏನೇನೆಲ್ಲ ಬ್ಯಾನ್ ಮಾಡಬೇಕು? ಫ್ರೀ ಫೈರ್, ಪಬ್ಜಿ, ಫೋನ್ ಅಂದರೆ ನೋಡಬೇಡ. ಇವಾಗ ಯೂಟ್ಯೂಬ್ ಕೂಡ ಬ್ಯಾನ್ ಮಾಡಿದ್ರೆ ನಮಗೆ ಒಳ್ಳೇದೇ, ಯಾಕಂದರೆ ಅದರಲ್ಲಿ ಕೂಡ ಒಂಥರ ಬರುತ್ತೆ. ಅದೇ ಹೇಳ್ತಾ ಇದ್ದೀವಿ, ಆ ಥರ ಬ್ಯಾಂಕ್ ಇಲ್ಲ. ಯೂಟ್ಯೂಬಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಯೂಸ್ ಆಗೋದು ಇರುತ್ತೆ, ಒಂದು ಅನುಕೂಲ ಇದೆ, ಒಂದು ಅನಾನುಕೂಲ ಇದೆ. ಯೂಟ್ಯೂಬ್ಗೂ ಕೂಡ ಬ್ಯಾನ್ ಮಾಡಬೇಕಾ? ಮಾಡಬೇಕು. ಬಂದಿದ್ದಕ್ಕೆ ಏನು ಗೊತ್ತಾ, ಅದು ನಮ್ಮ ಸ್ವಲ್ಪ ಒಳ್ಳೇದು ಕಲ್ಸ್ಕೊಳ್ಳೋಕ್ಕೇನೆ ಇವಾಗ ಏನೇನೋ ಬರ್ತಾ ಇದೆ, ಅದಕ್ಕೆ ಕೆಟ್ಟದು ಎಲ್ಲ ಬರ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಅದು ನೋಡೋಕ್ಕೆ ಕೊಟ್ಟಿರೋದು ಕೆಟ್ಟದೆಲ್ಲ ಬರ್ತಾ ಇದೆ. ಅದಕ್ಕೆ ಯೂಟ್ಯೂಬಲ್ಲಿ ಬರ್ತಾ ಇದೆ. ಈಗ ಸರ್ಕಾರ ಈ ಥರ ಕಾರ್ಯಕ್ರಮ ಮಾಡಿರೋದು, ಈ ಥರ ಬ್ಯಾನ್ ಮಾಡಬೇಕು ಅಂತ ಅನ್ಕೊಂಡಿರೋದು ಸಿದ್ದರಾಮಯ್ಯ, ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇದ್ರ ಬಗ್ಗೆ ಬ್ಯಾನ್ ಮಾಡಬೇಕು ಅಷ್ಟೇ. ಸಿದ್ದರಾಮಯ್ಯ ಏನು ಹೇಳ್ತೀರಾ? ಅದೇ ಬ್ಯಾನ್ ಮಾಡಿ ಎಲ್ಲ ಬ್ಯಾನ್ ಮಾಡಿ. ಹೇಳ್ತೀವಿ, ಸಿದ್ದರಾಮಯ್ಯ ನಮಗೆ ಬ್ಯಾನ್ ಮಾಡಿ ಕೊಡಿ. ಯೂಟ್ಯೂಬ್ ಮಾಡಬೇಕು. ಬೇರೆಯವ್ರು ಯಾರಿಗೆ ಚಿಕ್ಕ ಮಕ್ಳಿಗೆ ಕೊಡಬೇಡ ಫೋನು, ಓದೋಕ್ಕೆ ಇಂಟ್ರೆಸ್ಟ್ ಕೊಡಿ ಅವ್ರಿಗೆ ನೀವು ಹೇಳ್ಕೊಡಿ. ಎಕ್ಸಾಮ್ ಬೇರೆ ಬರ್ತಾ ಇದ್ದೀವಿ, 24 ಎಕ್ಸಾಮು, ಅದು ಓದು, ಫೋನ್ ಯೂಸ್ ಮಾಡಬೇಡ. ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಏನಾದರೂ ಬೇಡಿಕೆ ಇದ್ದದ್ದು ಮಾಡಿಕೊಡಿ ನಮಗೆ ಅನ್ನೋದನ್ನು ಏನೆಲ್ಲ ಮಾಡಿಕೊಡ್ಬೇಕು? ಸ್ವಲ್ಪ ನಮ್ಮ ಏರಿಯಾ ಒಂಥರ ಇರುತ್ತೆ, ಅದರಲ್ಲಿ ಗ್ರೌಂಡ್ ಮಾಡಬೇಕು, ಸ್ವಲ್ಪ ಗ್ರೌಂಡ್ ಮಾಡಬೇಕು, ಮನೆಯೆಲ್ಲ ಕಟ್ಟಬೇಕು. ಆಮೇಲೆ ಯೂಸ್ ಮಾಡ್ತಾರೆ, ಕೆಟ್ಟದೆಲ್ಲ ಮಾಡ್ತಾರೆ. ಸಿಗರೇಟು ಅದೆಲ್ಲ ಅಲ್ಲಿ ಇದೆ, ಎಲ್ಲ ಅಂಗಡಿ ಕೂಡ ಅಲ್ಲಿ ಇದೆ, ಅದೆಲ್ಲ ಬ್ಯಾನ್ ಮಾಡಬೇಕು. ಸಿಗರೇಟ್ ಅಂಗಡಿಗಳನ್ನು ಕೂಡ ಬ್ಯಾನ್ ಮಾಡಬೇಕು. ಎಲ್ಲ ಆಲ್ಕೋಹಾಲು ಎಲ್ಲ ಬ್ಯಾನ್ ಮಾಡಬೇಕು. ಅದನ್ನ ಕೇಳ್ತೀವಿ, ನಿಮ್ಗೆ ನಾವು ಹೇಳೋದು ಹೇಳ್ಬಿಟ್ಟಿದ್ದೀವಿ, ನೀವು ಏನು ಮಾಡ್ತೀರೋ ಅದು ನಿಮ್ಮ ಇಷ್ಟ. ನಮಗೆ ಊಟ ಕೂಡ ವಿಷ ಅಂತ ಕಲ್ಕೊಂಡು ಕೊಡ್ತಾರೆ. ನಮ್ಮ ಊಟ ಮಾಡದೆ ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.